ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಡ್ಯೂಟಿಯಿಂದ ಬಂದೆ, ಫ್ರೆಶ್ ಅಪ್ ಆಗಿ ಹೀಗೆ ಇದ್ದೀನಿ, ಆಚೆ ಹೋಗಬೇಕು. ಸೊ ESIಗೆ ಫೋಟೋ ಕೇಳ್ತಿದ್ದಾರೆ, ಗ್ರೂಪ್ ಫ್ಯಾಮಿಲಿ ಫೋಟೋ, ಅದೇನೋ ಗೊತ್ತಿಲ್ಲ. ಕೆಲವರು ಬರೀ ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಆಧಾರ್ ಕಾರ್ಡು, ಕೆಲವರು ಈ ಥರ ಗ್ರೂಪ್ ಫೋಟೋ ಕೇಳ್ತಾರೆ. ಸೊ ನಂದು ಮಕ್ಕಳದು, ಅಪ್ಪ ಅಮ್ಮಂದು. ಸೊ ತೆಗ್ಸೋಕೆ ಹೋಗಬೇಕು. ಇದಾವೆ ಗ್ರೂಪ್ ಫೋಟೋ, ಬಟ್ ಅವೆಲ್ಲ ಟೂರ್ಗೆ ಹೋಗಿರೋದು ಎಲ್ಲ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿದ್ರೆ ಬ್ಲರ್ ಬಂದುಬಿಡುತ್ತೆ. ಸೊ ಹಾಗಾಗಿ ಇಲ್ಲೇ ಫೋಟೋ ಸ್ಟುಡಿಯೋ ಇದೆ, ಹೋಗಿ ತೆಗೆಸೋಣ ಅಂತ. ಹಾಗೆ ಅಲ್ಲೇ ಇಂಡಿಯಾ ಸ್ವೀಟ್ ಹೌಸ್ ಇದೆಯಲ್ಲ, ಅಲ್ಲಿ ಹೋಗಿ ಸಮೋಸ ತಿನ್ಕೊಂಡು ಬರೋಣ ಅಂತ. ತಂಗಿ ಇನ್ನೂ ಇದ್ದಾಳೆ. ಸೊ ಅವ್ರ ಹಸ್ಬೆಂಡ್ ಹೇಳಿದೆ ಅಲ್ಲ, ಸಂಡೇನೇ ಹೋದರು. ಸೊ ಅವಳು ಇನ್ನೂ ಇಲ್ಲೇ ಇದ್ದಾಳೆ, ಎಲ್ಲೂ ಆಚೆನೇ ಹೋಗಿಲ್ಲ. ಅವತ್ತಿಂದ ಫುಲ್ ಬಿಸಿ ಅಂದ್ಕೊಂಡು. ಸೊ ಇವತ್ತು ಇಂಡಿಯಾ ಸ್ವೀಟ್ ಹೌಸ್ಗೆ ಹೋಗಿ ಸಮೋಸ ತಿನ್ಕೊಂಡು ಬರೋಣ ಅಂತ. ಅವತ್ತು ಟೇಸ್ಟ್ ಮಾಡಿದ್ದೆ ಅಲ್ಲ, ತುಂಬ ಚೆನ್ನಾಗಿತ್ತು. ಸೊ ಲಶಿಕಾಗೂ ಈ ಫ್ರಾಕ್ ಹಾಕಿದೆ. ಗ್ರೂಪ್ ಫೋಟೋಗೆ ಒಂದು 3-4 ಪ್ರಿಂಟ್ ತೆಗೆಸ್ಕೊಂಡ್ರೆ ಇರುತ್ತೆ ಮನೇಲೆ, ಏನಕ್ಕಾದ್ರೂ ಉಪಯೋಗ ಆಗುತ್ತೆ ಅಂತ. ಸೊ ಇವಾಗ ಓಡಬೇಕು, ಫ್ರೆಶ್ ಅಪ್ ಆಗಿದ್ದೀನಿ, ಒಂದು ಸ್ವಲ್ಪ ರೆಡಿಯಾಗಿ ಫೋಟೋಗೆ ಓಡಬೇಕು. ಸೊ ಬ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಮುಂದೆ Mentira. ಹಾಫ್ ಸಾಕು ಅನ್ಸುತ್ತೆ, ESI ಬೇಕು ಅದಕ್ಕೆ. ಇದು ಸಾಕು. ಎಡಿಟ್ ಮಾಡ್ತೀರಾ? ಹಾಂ, ಸೊ ಕಲರ್ ಇದೆಲ್ಲ ಮಾಡ್ತೀವಿ. ಸಕ್ಕರೆ ಇಡಿಸ್ಬಿಡ್ತೀವಿ. ಇದು 2B ಸೈಜ್ ಹಾಕು, ಆಮೇಲೆ ರೆಗ್ಯುಲರ್ ಸೈಜ್ ಹಾಕೋಲ್ಲ. ಈ ಸೈಜ್ ತಾನೆ? ಹಾಂ ಸರಿ. ಇದು 50 rupees ಒಂದು ಕಾಪಿ ಆಗುತ್ತೆ. వెనకాలకు ಇಂಡಿಯಾ ಸ್ವೀಟ್ ಹೌಸಿಗೆ ಬಂದ್ವಿ. ಹೇಳಿದ್ನಲ್ಲ ಸಮೋಸ ತಿನ್ನಬೇಕು ಅಂತ. ಚಾಟ್ಸ್ ಇರುತ್ತೆ, ಪ್ಲಸ್ ವೆರೈಟಿ ಆಫ್ ಸ್ವೀಟ್ಸ್ ಕೂಡ ಸಿಗುತ್ತೆ. ಇದು BH ರೋಡು, SIT ಕಾಲೇಜ್ ಫ್ರಂಟ್ ಗೇಟ್ ಇದೆಯಲ್ಲ, ಅದ್ರ ಪಕ್ಕನೇ ಸಿಗುತ್ತೆ ನಿಮಗೆ. ಮೇಯ್ನ್ ರೋಡಲ್ಲಿ ಕಾಣಿಸುತ್ತೆ ಇದು. ಅಪ್ಪ ಕೂಡ ಬಂದಿದ್ದರು, ಹಾಗೆ ಫೋಟೋ ತೆಗೆಸಿದ್ವಲ್ಲ, ಗ್ರೂಪ್ ಫೋಟೋ. ಫಸ್ಟ್ ಟೈಮ್ ಆ ಥರ ಫೋಟೋ ತೆಗೆಸಿದ್ದು. ಯಾವತ್ತೂ ಏನಕ್ಕೂ ಆ ಥರ ಸಿಚುವೇಶನ್ ಬಂದಿರಲಿಲ್ವಲ್ಲ ತೆಗ್ಸೋದಕ್ಕೆ, ಹಾಗಾಗಿ. ಸೊ ಇದು ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಮನೆಗೆ ಬಂದು
ಅಡುಗೆ ಮಾಡಿಕೊಂಡು ತಿಂದಿದ್ದಾಯಿತು. ಸೊ ಬೆಳಗ್ಗೆ ಪುಳಿಯೋಗರೆ ಗೊಜ್ಜು ಮಾಡ್ತಾಯಿದ್ದೀನಿ. ಇದು ಹುಣಸೆ ಹಣ್ಣು ಪ್ಲಸ್ ಬೆಲ್ಲ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಇದಕ್ಕೆ MTRದೇ ಪುಳಿಯೋಗರೆ ಪುಡಿ ಹಾಕಿಬಿಟ್ಟು ಮಾಡ್ತೀನಿ. ಒಂದೊಂದು ಸತಿ ಡೈರೆಕ್ಟಾಗಿ ಹಾಕಿ ಮಾಡ್ತೀನಿ. ಈ ಥರ ಹುಣಸೆಹಣ್ಣು ಬೆಲ್ಲ ಹಾಕಿ ಮಾಡಿದ್ರೆ ಮತ್ತೊಂದು ಸೂಪರಾಗಿರೋದು ಟೇಸ್ಟ್ ಸಿಗುತ್ತೆ. ಒಂಥರ ಟೆಂಪಲಲ್ಲಿ ಕೊಡ್ತಾರಲ್ಲ ಆ ಥರ ಟೇಸ್ಟ್ ಇರುತ್ತೆ. ನನಗೆ ಪುಳಿಯೋಗರೆ ಅಂದರೆ ಸಖತ್ ಇಷ್ಟ. ವಾಂಗಿಬಾತು ಪುಳಿಯೋಗರೆ ಇವೆರಡು ಎಷ್ಟು ಕೊಟ್ಟರು ತಿಂತೀನಿ. ಆ್ಯಂಡ್ ಇದು ಕರ್ಡ್ ರೈಸ್. ಇದಕ್ಕೆ ಒಂಥರ ಸೇಮ್ ಟೆಂಪಲ್ ಸ್ಟೈಲಲ್ಲೇ ಮಾಡಿದೆ ಪುಳಿಯೋಗರೆ ಕರ್ಡ್ ರೈಸು. ಒಗ್ಗರಣೆ ಹಾಕಿದೆ, ಒಂಚೂರು ಸಾಸಿವೆ ಜೀರಿಗೆ ಕರಿಬೇವು, ಒಂದೇ ಒಂದು ಮೆಣಸಿನ್ಕಾಯಿ, ಹಿಂಗು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟೆ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಗಟ್ಟಿ ಮೊಸರಲ್ಲಿ ಹಾಕಿ ಮಾಡಿದ್ರೆ. ಸೊ ಇದೆಲ್ಲ ಆದಮೇಲೆ ಫ್ರೆಶ್ ಅಪ್ ಆಗಿ ಬಂದೆ. ನಾನು ಹೇರ್ ಕಟ್ ಮಾಡಿಸಿದೆ, ಆಮೇಲೆ ಸ್ಪಾ ಮಾಡಿಸಿದ್ದೆ. ನಿಮಗೆ ಗೊತ್ತೇ ಇದೆ. ಸೊ ತುಂಬ ಜನ ಕೇಳ್ತಿರ್ತೀರ ರಿವ್ಯೂ ಅಂದರೆ ಹೇಗೆ ಅನಿಸ್ತಿದೆ ನಿಮಗೆ ಅಂತ. ತುಂಬ ಚೆನ್ನಾಗಿ ಅನಿಸುತ್ತೆ ಸ್ಪಾ ಮಾಡಿಸ್ದಾಗಿಂದ. ಸೊ ಎಸ್ಪೆಷಲಿ ಯಾರಿಗೆ ಡ್ಯಾಂಡ್ರಫ್ ತುಂಬ ಇರುತ್ತೆ, ಹೇರ್ ಫಾಲ್ ಸಮಸ್ಯೆ ಇರುತ್ತೆ ಅಂಥವ್ರಿಗೆ ಸ್ಪಾ ತುಂಬಾ ಒಳ್ಳೆಯದು. 1 ಮಂತಿಗೆ ಒಂದು ಸಲ ಮಾಡಿಸ್ಬೋದು ಆರಾಮಾಗಿ. ಇದ್ರ ಜೊತೆಗೆ ಒಂದು ಒಳ್ಳೆ ಮಸಾಜ್ ಕೂಡ ಕೊಡ್ತಾರೆ. ನಾನು ಹೇಳಿದೆ, ಆ ವ್ಲಾಗ್ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಕಂಪ್ಲೀಟ್ ಹೇರ್ ಸ್ಪಾ ಹೇಗೆ ಮಾಡ್ತಾರೆ ಅಂತ ತೋರಿಸ್ದೆ. ಹಾಗೆ ಫ್ರಿಝಿ ಹೇರ್ ಇತ್ತು, ಯೂ ಕಟ್ ಮಾಡಿಸ್ಬಿಟ್ಟೆ. ನನಗೆ ಇವಾಗ ಸ್ವಲ್ಪ ಡ್ಯೂಟಿಗೆ ಹೋಗೋದ್ರಿಂದ ಬೇಗನೆ ಕ್ವಿಕ್ಕಾಗಿ ಹೆಡ್ ಬಾತ್ ಮಾಡಿಕೊಂಡು ಡ್ರೈ ಮಾಡ್ಕೊಂಡು ಹೋಗ್ಬೋದು. ಏನಕ್ಕಂದರೆ ಸ್ವಲ್ಪ ಕಟ್ ಮಾಡಿಸೋದ್ನಲ್ಲ, ಹಾಗಾಗಿ ನನಗೆ ಒಂದು ಸ್ವಲ್ಪ ಈಸಿ ಅಂತ ಅನಿಸುತ್ತೆ. ಆ್ಯಂಡ್ ಹೇರ್ಸ್ ಕೂಡ ಅಷ್ಟೇ ನನಗೆ ತುಂಬ ಚೆನ್ನಾಗಿ ಅನಿಸ್ತಿದೆ. ನೋಡ್ತಿದ್ದೀರಲ್ಲ, ಒಂದು ಸ್ವಲ್ಪ ಡ್ರೈ ಥರ ಏನಿಲ್ಲ ಇವಾಗ. ಈ ರಶಿ ದುಡ್ಲಿ ఎంత వాపస్ వస్తుంది ఇస్తాడులే దుడ్లు పో అంకల్కి పో ಏನು ಪಾಟ್ಕೇಮೋ ಈ ನೆನ್ಕಲ್ಲ ರಶಿ ಹಾಗೆ ఎన్ని వాడతావో అవి అంతా పాడు చేసేదంట. కొనుక్కొని నీళ్ళే 20 అయితే చాలు. రషి ರಾ. ಹಲೋ ಫ್ರೆಂಡ್ಸ್, ಲಂಚ್ ಆಯಿತು. ಸೊ ಮನೆಗೆ ಹೋಗಬೇಕು. ವ್ಲಾಗ್ ನೆನೆ ನೈಟಿಂದನೂ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಸೊ ತಂಗಿ ಇನ್ನೂ ಇದ್ದಾಳೆ, ಹೋಗ್ತಾಳೆ. 1 ವೀಕ್ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಷ್ಟೇ ಇದ್ದಾರೆ. ಸೊ ನಾನು ಮನೆಗೆ ಹೋಗಬೇಕು. ಸೊ ಮನೆಗೆ ಹೋದರೆ ಲಶಿಕಾ ವೆಯ್ಟ್ ಮಾಡ್ತಾನೆ ಇರ್ತಾಳೆ, ಯಾವಾಗ ಬರ್ತೀನಿ ಅಂತ. ಇವಾಗೇನು ಅಳೋದಿಲ್ಲ. ಸೊ ಹೋಗೋ ಟೈಮಲ್ಲೂ ಅಷ್ಟೇ ಅಳೋದಿಲ್ಲ, ಆರಾಮಾಗಿ ಹೋಗ್ಬಿಡ್ತಾಳೆ. ಬಾಯ್ ಅಂತ ಹೇಳ್ತಾಳೆ, ಒಂದು ಕಿಸ್ಕೊಳ್ತಾಳೆ, ಆರಾಮಾಗಿ ಹೋಗ್ತಾಳೆ, ಏನು ಅಳೋದಿಲ್ಲ. ಸೊ ಯೂಸ್ಟು ಆಗಿಬಿಟ್ಟಿದ್ದಾಳೆ ಲಶಿಕಾ. ಇನ್ನು ಏನೇ ಇದ್ದರೂ ಸ್ಕೂಲಿಗೆ ಹೇಗೆ ಕಳಿಸೋದು ಅಂತ ಅದೊಂದು ಥಿಂಕ್ ಮಾಡಬೇಕು ಅಷ್ಟೆ. ಆ ಟೈಮಲ್ಲಿ ಅಳ್ತಾಳೆ. ಯಾಕಂದರೆ ಅವಳು ಒಬ್ಬಳೇ ಇರ್ತಾಳೆ. ಇವಾಗಾದರೆ ಮನೇಲಿ ಎಲ್ಲರೂ ಇರ್ತಾಳೆ. ಬಟ್ ಆವಾಗ ಗೊತ್ತಿಲ್ಲ. ಬಟ್ ಇನ್ನೂ ಟೈಮ್ ಇದೆಯಲ್ಲ, ಅಷ್ಟೊತ್ತಿಗೆ ದೊಡ್ಡವಳು ಆಗ್ತಾಳೆ ಅಂತ. ಸೊ ಪ್ಲೇ ಹೋಮ್ಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಈ ವರ್ಷ ಬೇಡ ಅಂತ ನೆಕ್ಸ್ಟ್ ಜನವರಿಯಿಂದ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ, ಸ್ವಲ್ಪ ಆರಾಮಾಗಿರಲಿ ಅಂತ. ಸೊ ನಾನು ಮತ್ತೆ ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆ ತಿಂಡಿ ನೋಡೋದಲ್ಲ, ಪುಳಿಯೋಗರೆ ಗೊಜ್ಜು. ಅದಕ್ಕೆ ಹುಣಸೆಹಣ್ಣು ಬೆಲ್ಲ ಹಾಕಿ ಮಾಡ್ತೀನಿ ಒಂದೊಂದು ಸಲ. ಇಲ್ಲಾಂದರೆ MTRದು ಪೌಡರ್ ಇರುತ್ತಲ್ಲ, ಡೈರೆಕ್ಟ್ ಹಾಕ್ತೀನಿ. ಸೊ ಹುಣಸೆಹಣ್ಣದಕ್ಕೆ ಶೆಕೆ ಫುಲ್ಲು ಫ್ಯಾನ್ ಸೌಂಡು. ಹುಣಸೆಹಣ್ಣು ಇಲ್ಲ ಅಂದ್ರೂ ಡೈರೆಕ್ಟ್ MTR ಪೌಡ್ರು ಹಾಕಿ ಪುಳಿಯೋಗರೆ ಮಾಡ್ತೀನಿ. ಒಂದೊಂದು ಸತಿ ಹಿಂಗೆ ಹಾಕಿದ್ರೆ ಟೇಸ್ಟ್ ಚೇಂಜ್ ಆಗುತ್ತೆ. ಅದು ಮತ್ತು ಕರ್ಡ್ ರೈಸ್ ತಂದಿದ್ದೆ. ಸೊ ಕರ್ಡ್ ರೈಸ್ ತಿನ್ಕೊಂಡು ಇದ್ದೀನಿ. ಇನ್ನೂ 1 ಅವರ್ ಇದೆ ಟೈಮು, ಹೋಗಬೇಕು ಮನೆಗೆ. ಸೊ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲಿ ತಂಗಿ ಬರೋಷ್ಟೊತ್ತಿಗೆ ಮೋಮೋಸ್ ಸ್ಟಫಿಂಗ್ ಮಾಡೋದಕ್ಕೆ ಎಲ್ಲ ಅಮ್ಮ ತಂಗಿ ಏನೇನೋ ಪ್ರಿಪೇರ್ ಮಾಡ್ಕೊಂಬಿಟ್ಟಿದ್ರು ಬೆಳಗ್ಗೆಯಿಂದ ಸಂಜೆವರೆಗೂ. ಸೊ ಇದು ಚಪಾತಿ ಹಿಟ್ಟಲ್ಲಿ ಮೋಮೋಸ್ ಮಾಡ್ತಿದ್ದಾಳೆ. ಇಡ್ಲಿ ಇದು ಪಾತ್ರೆಯಲ್ಲಿ ಇಟ್ಬಿಟ್ಟು ಇದನ್ನು ಮೋಮೋಸ್ ಜಾಸ್ತಿ ಮೈದಾದಲ್ಲಿ ಯೂಸ್ ಮಾಡ್ತಾರೆ. ಬಟ್ ಮೈದಾ ಅನ್ಹೆಲ್ತಿ ಅಂದ್ಬಿಟ್ಟು ಚಪಾತಿ ಹಿಟ್ಟಲ್ಲಿ. ಸೊ ರೆಸಿಪಿನ ನಾನು ಫುಲ್ ಶೂಟ್ ಮಾಡೋಕ್ಕಾಗಲಿಲ್ಲ, ಏನಕ್ಕೆ ನಾನು ಬರೋಷ್ಟೊತ್ತಿಗೆ ಸ್ಟಫಿಂಗ್ ಎಲ್ಲ ಮಾಡ್ಕೊಂಬಿಟ್ಟಿದ್ರು. ಸೊ ಸ್ಟಫಿಂಗ್ ಒಂದು ಸ್ವಲ್ಪ ಕ್ಯಾಬೇಜು, ಕಾರ್ನ್ಸು ಎಲ್ಲ ಹಾಕಿ ಒಗ್ಗರಣೆ ಥರ ಹಾಕಿಬಿಟ್ಟಿದ್ದಾರೆ. ನೀವು ಸ್ಟಫಿಂಗ್ ಏನು ಬೇಕಾದರೂ ಹಾಕೋಬೋದು, ಇಂಥದ್ದೇ ಹಾಕಬೇಕು ಅಂತ ಏನಿರಲ್ಲ. ಸೊ ಇದಕ್ಕೆ ಮೈದಾ ಬದಲು ಚಪಾತಿ ಹಿಟ್ಟಿಂದ ಈ ಥರ ಮೋಮೋಸ್ ಮಾಡ್ತಿದ್ದಾರೆ. 1-2-3 ತಿನ್ಬೋದು ಆರಾಮಾಗಿ. ಆ್ಯಂಡ್ ಹೆಲ್ತಿ ಕೂಡ. ಚಪಾತಿ ಹಿಟ್ಟು ಪ್ಲಸ್ ಒಳಗಡೆ ವೆಜಿಟೇಬಲ್ ಸ್ಟಫಿಂಗ್ ಇರುತ್ತಲ್ವ, ಹಾಗಾಗಿ. ಸೊ ಇಟ್ಟಿದ್ದಾರೆ, ಅದನ್ನು ಅವ್ರು ಮಾಡ್ತಿದ್ದಾರೆ. ಸೊ ನಾನು ಶೂಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಪ್ರಕುಲ್ ಕೂಡ ಹೆಲ್ಪ್ ಮಾಡ್ತಿದ್ದಾನೆ ಚಿಕ್ಕಿಗೆ. ಸೊ ಸ್ವಲ್ಪ ಪ್ರಕುಲ್ಗೆ ಅಡುಗೆದಲ್ಲಂದರೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾನೆ ತುಂಬ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಶೆಫ್ ಆಗಿಬಿಡು
ನಾವೇನೋ ದೊಡ್ಡ ನಮಗೆ ವಯಸ್ಸಾದಾಗ ನೀನೇ ನಮ್ಗೆ ಅಡುಗೆ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ದೆ. ಸೊ ಇಷ್ಟು ಮೋಮೋಸು ಪ್ರಿಪೇರ್ ಆಗಿದೆ. ಸೊ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಎಲ್ಲರೂ ಅಡುಗೆ ಕಲೀಲೇಬೇಕು. ಏನಕ್ಕಂದರೆ ಒಂದಲ್ಲ ಒಂದು ಟೈಮಲ್ಲಿ ಅದು ಯೂಸ್ ಆಗೇ ಆಗುತ್ತೆ. ಏನಕ್ಕಂದರೆ ಅಡುಗೆ ಅನ್ನೋದು ಪ್ರತಿದಿನ ನಾವು ಮಾಡಲೇಬೇಕು ಅಂಥದ್ದು. ಏನಕ್ಕಂದರೆ 3 ಹೊತ್ತು ತಿನ್ನಲೇಬೇಕಲ್ವ, ಒಂದು ದಿನವೂ ಅದನ್ನು ಸ್ಕಿಪ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಅಡುಗೆನ ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ಕಲಿಬೇಕು. ಹೆಣ್ಮಕ್ಳಿಗೆ ಸೀಮಿತ ಅಂತಲೂ ಅಲ್ಲ ಅಡುಗೆ ಮಾಡೋದು. ಸೊ ಗಂಡು ಮಕ್ಕಳು ಎಲ್ಲರೂ ಕಲಿಬೇಕು. ಸೊ ಒಂದು ಟೈಮಲ್ಲಿ ಅದು ಯೂಸ್ ಆಗೇ ಆಗುತ್ತೆ. ಸೊ ಇಲ್ಲಿ ಮಾಮೂಲಿ ಇಡ್ಲಿದಲ್ಲಿ ಸ್ಟೀಮರ್ ಪ್ಲೇಟ್ ಇರುತ್ತಲ್ಲ ಅದ್ರ ಮೇಲೆ ಇಟ್ಟು ಸ್ಟೀಮ್ ಮಾಡಿದ್ರೆ ಸಾಕಾಗುತ್ತೆ. ಒಂದು 15ರಿಂದ 20 ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕು, ಮೋಮೋಸ್ ರೆಡಿ ಆಗುತ್ತೆ. ಕೊನೆಗೆ ತೋರಿಸ್ತೀನಿ. ನಾನು ಯಾವತ್ತೂ ಎಂದೂ ಟ್ರೈ ಮಾಡಿಲ್ಲ ಮೋಮೋಸು. ಸೊ ನೋಡೋಣ, ಯಾವುದಾದ್ರೂ ಒಂದು ಸ್ವಲ್ಪ ರೆಸಿಪಿ ಎಲ್ಲ ನೋಡಿಕೊಂಡು ಟ್ರೈ ಮಾಡ್ತೀನಿ ಮಕ್ಳಿಗೆ ಮಾಡ್ಕೊಡೋದಕ್ಕೆ, ಯಾವಾಗ ಸಂಡೇಸು ಇಲ್ಲ ಹಾಲಿಡೇಸ್ ಇದ್ದಾಗ. ಸೊ ಇದು ಚಪಾತಿ ಹಿಟ್ಟಲ್ಲಿ ಮಾಡಿದ್ರೆ ಹೆಲ್ತಿ ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಇದು ಆಯಿತು, ಆಲ್ಮೋಸ್ಟ್ ಇದಾಯಿತು. ಆ್ಯಂಡ್ ಇವಾಗ ಸ್ಟೀಮ್ ಮಾಡಿದ್ರೆ ಮುಗೀತು. ನೋಡಿ ಸ್ಟೀಮ್ ಎಲ್ಲ ಆಗಿದೆ. ಈ ಥರ ಕಾಣಿಸುತ್ತೆ ಮೋಮೋಸು ಚಪಾತಿ ಹಿಟ್ಟಲ್ಲಿ ಮಾಡಿದ್ರೆ. ನಿಮಗೆ ಮೈದಾದಲ್ಲಿ ಮಾಡಿದ್ರೆ ವೈಟ್ ಕಲರ್ ಥರ ಕಾಣಿಸುತ್ತೆ, ಬಟ್ ಚಪಾತಿ ಹಿಟ್ಟಲ್ಲಿ ಈ ಥರ ಕಾಣಿಸುತ್ತೆ. ಸೊ ಟ್ರೈ ಮಾಡ್ಬೋದು. ಆ್ಯಂಡ್ ಡಿನ್ನರ್ ಕೂಡ ಚಪಾತಿ ಮಾಡಿದ್ವಿ, ಅದಕ್ಕೆ ಒಂದು ಸ್ವಲ್ಪ ಪಲ್ಯಗಳೇನೇನೋ ಮಾಡಿದರು ಅಮ್ಮ ಮತ್ತು ತಂಗಿ ಇಬ್ಬರು. ಸೊ ಅದು ಕೂಡ 1-2 ಮೋಮೋಸ್ ತಿಂದೆ, ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು. ಆ್ಯಂಡ್ ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಆ್ಯಂಡ್ ಇದೊಂದು ಚಿಕ್ಕ ವ್ಲಾಗ್ ಅಷ್ಟೇ, ಡೇ ಇನ್ ಮೈ ಲೈಫ್ ವ್ಲಾಗ್ ಥರ. ಸೊ ಇದು ನನ್ನ ಡಿನ್ನರು. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಾಯ್.